ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತನ್ಮಯ್ ಮನೆಗೆ ಬರ್ತಾನೆ. ಆದಿ ಅಂಕಲ್ ಯಾಕೆ ಬಂದಿಲ್ಲ ಅಂತ ಕೇಳ್ತಾನೆ. ಭಾಗ್ಯ ಹತ್ರ ಫೋನ್ ತೊಗೋತಾನೆ. ಫೋನ್ ಮಾಡೋಕೆ ಹೋಗ್ತಾನೆ, ಮೆಸೇಜ್ ಮಾಡೋಕೆ ಹೋಗ್ತಾನೆ. ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಜ್ಜಿನ ಕೇಳಿದಾಗ ಬೇಡ ನೀನು ಫೋನ್ ಮಾಡಬೇಡ, ಆದಿ ಇನ್ನು ಮುಂದೆ ಬರೋದಿಲ್ಲ, ಅವನು ಬ್ಯುಸಿ ಇದ್ದಾನಂತೆ ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ಆಗುತ್ತೆ? ಅವ್ನು ನನಗೆ ಪಪ್ಪ ಆಗ್ತೀನಿ, ನಿಮ್ಮ ಮನೇಲಿ ಒಬ್ಬರು ಆಗ್ತೀನಿ ಅಂತ ಹೇಳಿದರು ಅಂತ ಹೇಳಿದಾಗ ಸುನಂದ್ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ಅಂತ ಹೇಳಿ ಬಾಯಿ ಬಿಡಿಸಿದಾಗ ಅವರು ನನಗೆ ಪಪ್ಪ ಆಗ್ತೀನಿ ಅಂತ ಹೇಳಿದರು ಅಂದಾಗ ಬಾಯಿಗೆ ಬಂದಾಗ ಮಾತಾಡ್ತೀಯ ಅಂತ ಕೆನ್ನೆಗೆ 4 ಬಾರಿಸ್ತಾರೆ. ಅಷ್ಟರಲ್ಲಿ ಈ ಕಡೆ ಮನೆಯವರು ಎಲ್ಲರೂ ಕೂಡ ಬಂದಿರ್ತಾರೆ. ಇತ್ತ ಕಡೆ ತನ್ವಿಗೆ ಶ್ರೇಷ್ಠ ಹೊಡೆದು ಹೋದ್ಲು ಅಂತ ಬೆಚ್ಚನ್ ಮಾಡ್ಕೊಂಡಿದ್ದಂಥ ತಾಂಡವ್ವ ಮಗಳಿಗೋಸ್ಕರನೇ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಿರ್ತಾರೆ. ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ಈ ಕಡೆ ತಾಂಡವ್ವ ಮಗಳನ್ನ ಹೇಗಿದೆಯಾ ಮಗಳ, ಬೆಚ್ಚರ ಆಯ್ತಾ, ನೋವು ಆಯ್ತಾ ಅಂತೆಲ್ಲ ವಿಚಾರ ಮಾಡ್ತಾರೆ. ನಿನ್ನ ಫೇವ್ರೇಟ್ ತಿಂಡಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಹೋಗ್ಬಿಟ್ಟು ಚಾಟ್ ಅಂಗಡಿಗೆ ಹೋಗಿ ಪಾನಿಪುರಿ ಎಲ್ಲವನ್ನ ಕೂಡ ಕೊಡಿಸ್ತಾರೆ. ನಂತರ ದುಡ್ಡು ಪೇ ಮಾಡೋಕೆ ಅಂತ ಹೋಗ್ತಾರೆ. ಬಟ್ ದುಡ್ಡು ಇರೋದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ 0 ಇದೆ. ಏನು ಮಾಡೋದಪ್ಪ, ಮಗಳು ಬೇರೆ ಇದ್ದಾಳೆ ಅಂತ ಅನ್ಕೋತಾರೆ. ಈ ಕಡೆ ನೀನು ಹೋಗಿರಮ್ಮ ತನ್ವಿ, ನಂಗೆ ಸ್ವಲ್ಪ ಹೊಟ್ಟೆ ಹಸ್ವಾಗ್ತದೆ, ತಿಂದು ಬರ್ತೀನಿ ಅಂದಾಗ ಇಲ್ಲ ಪಪ್ಪ ನೀವು ತಿನ್ನಿ, ನಾನು ಇಲ್ಲೇ ಇರ್ತೀನಿ ಅಂತಾರೆ. ಏನಾದರೂ ಬೇಕಾ ಸರ್ ಅಂತ ಅಂಗಡಿ ಅಂತ ಕೇಳೋದಕ್ಕೆ ಇಲ್ಲಪ್ಪ ನನಗೇನು ಬೇಡ ಅಂತಾರೆ. ತನ್ವಿಗೆ ಡೌಟ್ ಬರುತ್ತೆ, ಈಗ ತಾನೇ ಅಪ್ಪ ಹೊಟ್ಟೆ ಹಸ್ವು ಅಂತಿದ್ರು, ಇವಾಗ ನೋಡಿದ್ರೆ ಇಲ್ಲ ಅಂತಿದ್ದಾರೆ ಅಂತ. ನಂತರ ಫೋನ್ ಮಾಡಿ ಬರ್ತೀನಿ ಅಂತ ಶ್ರೇಷ್ಠ ಕಾಲ್ ಮಾಡ್ತಿದ್ದಾರೆ. ಕಾಲ್ ಪಿಕ್ ಮಾಡ್ತಿಲ್ಲ. ಈ ಕಡೆ ಅಷ್ಟರಲ್ಲಿ ತನ್ವಿ ಅಲ್ಲಿಂದ ಕಾಣೆ ಆಗಿರ್ತಾಳೆ. ಮಗಳೆಲ್ಲಿ ಹೋದ್ಲು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಈ ವ್ಯಕ್ತಿನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ದುಡ್ಡು ಅಂತ ಹೇಳ್ತಿದ್ದಾಗನೇ ತಾಂಡವ ಕಡೆ ನಿಮ್ಮ ಮಗಳು ಪೇ ಮಾಡಿ ಹೋದ್ರು ಅಂತಾರೆ. ತನ್ವಿನ ಅಲ್ಲಿ ನೋಡ್ತಾರೆ, ಹೋಗಿದ್ದೆ, ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಮಗಳು ನಂಗೆ ಗೊತ್ತಿತ್ತು ಅಪ್ಪ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ, ಶ್ರೇಷ್ಠ ಆಂಟಿ ಕಾಲ್ ಮಾಡೋಕ್ಕೆ ಹೋಗಿದ್ರಲ್ವಾ, ನೀವು ಕೊಟ್ಟಿದ್ದಂಥ ದುಡ್ಡನ್ನು ಕೂಡಿಟ್ಕೊಂಡಿದ್ದೆ, ನೀವು ನಮಗೆ ಎಷ್ಟೆಲ್ಲ ಮಾಡಿದ್ದೀರಾ, ಅದರಲ್ಲಿ ಇದು ಏನೇನು ಅಲ್ಲ ಅಂತ ಹೇಳಿದೆ. ಅಪ್ಪನಿಗೂ ಕೂಡ ದುಡ್ಡು ಕೊಡ್ತಾಳೆ. ಶ್ರೇಷ್ಠ ಆಂಟಿ ಕೋಪ ಮಾಡಿಕೊಂಡು ನಿಮ್ಮ ಮೇಲೆ ಬೈತಾರೆ. ಆಮೇಲೆ ನನ್ನ ಜೊತೆ ಮಾತಾಡಬೇಡ ಅಂತಾರೆ. ಮಾತಾಡಲ್ವ ಪಪ್ಪ ಅಂದಾಗ ಆ ರೀತಿ ಏನಿಲ್ಲ ಮಗಳೇ ಅಂತಾರೆ. ನಾಳೆ ನಮ್ಮದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ನೀವು ಬರ್ತೀರಲ್ವಾ ಪಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಂಡಿತ ಬರ್ತೀನಿ ಮಗಳೇ ಅಂತ ಖುಷಿಯಿಂದ ಮಗಳನ್ನ ಕಳಿಸ್ಕೊಡ್ತಾರೆ. ಈ ಕಡೆ ಮನೆಗೆ ಬರ್ತಂತಹ ತಾಂಡವನ ಶ್ರೇಷ್ಠ ತರಾಟಕ್ಕೆ ತಗೋತಿದ್ದಾರೆ. ಅತ್ತ ಕಡೆ ತನ್ಮೆಗೆ ಕಪ್ಪಾಳಕ್ಕೆ ಬಾರಿಸಿ ಕಳಿಸ್ತಿದ್ದಾಗೆ ತನ್ವಿ ಕೂಡ ಬರ್ತಾಳೆ. ಯಾಕೆ ಈ ರೀತಿ ಮಾಡಿದ್ರಿ ಅಂದಾಗ ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದ ಅಂತ ರೇಗ್ಬಿಡ್ತಾರೆ. ಆ ಕಡೆ ಆದಿಯನ್ನ ಮೀನಾಕ್ಷಿ ಅವರು ಹೋಗಿ ಯಾಕೆ ಫಾರಿನ್ಗೆ ಹೋಗ್ತಿದ್ಯಾ ಅಂದಾಗ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಾರೆ. ಕಾಮತ್ ಅವರು ಕೂಡ ಯಾಕೆ ಏನು ಅಂತ ಹೇಳಲ್ಲ. ಬಟ್ ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿಯವರು ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಗೆಸ್ ಮಾಡ್ತಿದ್ದಾರೆ. ಆ ಕಡೆ ಪೂಜಾಗೂ ಕೂಡ ಭಾವಂಗೆ ಬ್ರೇಕಪ್ ಆಗಿರ್ಬೋದು ಅಂತ ಅನ್ಕೋತಾಳೆ. ಅದೇ ಕಾರಣಕ್ಕೆ ಕಾಮತ್ ಅವ್ರ ಹತ್ರ ಹೋಗಿ ಹುಡುಗಿ ಯಾರು ಅಂತ ಕೇಳಿದಾಗ ಕಾಮತ್ ಅವರು ವಿಷಯ ಹೇಳುವುದಿಲ್ಲ. ಇದರ ನಡುವೆ ಈ ಕಡೆ ಭಾಗ್ಯ ಮನೆಯಲ್ಲಿ ದೊಡ್ಡದೊಂದು ರಾತ ಅಂತಲೇ ಶುರು ಆಗ್ತದೆ. ಬಿಕಾಸ್ ಆದಿ ಭಾಗ್ಯಗೆ ಪ್ರಪೋಸ್ ಮಾಡಿದ್ರ ಅನ್ನೋ ವಿಷಯವಾಗಿ ಈ ಕಡೆ ತಾಂಡವ್ ಮನೆಗೆ ಹೋಗಿದ್ದೆ ಶ್ರೇಷ್ಠ ಮೇಲೆ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಇನ್ನಿನ ಸಾವಾಸನೆ ಬೇಡ ಅಂತ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೊರಡ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಏನು ಮನೆ ಬಿಟ್ಟು ಹೋಗ್ತಿದ್ಯಾ ನಾನು ಬಿಟ್ಟು ಅಂದಾಗ ಹೌದು ಅಂತ ಹೇಳ್ತಾರೆ. ನಿನ್ನ ನೆಮ್ಮದಿ ಆಗಿರೋದಕ್ಕೆ ಬಿಡುವುದಿಲ್ಲ ಅಂತ ಶ್ರೇಷ್ಠ ಹೇಳಿದಕ್ಕೆ ನಿನ್ನ ಜೊತೆ ಇರೋಷ್ಟು ದಿನ ಕೂಡ ನಾನು ನೆಮ್ಮದಿ ಆಗಿರೋದಿಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಈ ಕಡೆ ಶ್ರೇಷ್ಠ ರೆಬಲ್ ಆಗ್ತದಾಳೆ. ಹಾಗಿದ್ರೆ ಮುಂದೆ ಆಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು